ನಮಸ್ಕಾರ ಮಕ್ಕಳೇ, ಇಂದಿನ ವಿಡಿಯೋದಲ್ಲಿ 3.6 ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತರುವುದು ಈ ಅಧ್ಯಾಯವನ್ನು ನಾವು ಅಭ್ಯಾಸ ಮಾಡೋಣ. ಉದಾಹರಣೆ 16 ಇಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆ 6x + 1/3 + 1 = 6 = x - 3 / 6. ಸಮೀಕರಣದ ಎರಡೂ ಕಡೆ 6ರಿಂದ ಗುಣಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಏನು ಗಮನಿಸಬೇಕು ಅಂದರೆ, ಇಲ್ಲಿ 6ರಿಂದ ಏನಕ್ಕೆ ಗುಣಿಸಬೇಕು ಅಂದರೆ, ಇಲ್ಲಿ ನೀವು ಛೇದಗಳನ್ನು ಗಮನಿಸಿದರೆ ಛೇದ 3 ಮತ್ತು 6 ಇದೆ. ಸಾಮಾನ್ಯವಾಗಿ ಈ ರೀತಿಯ ಸಮೀಕರಣದಲ್ಲಿ ನಾವು ಛೇದದ ಲಸವನ್ನು ಕಂಡುಹಿಡಿಬೇಕು ಮತ್ತು ಆ ಬಂದಂತಹ ಲಸದಿಂದ ಎರಡೂ ಕಡೆ ಗುಣಿಸಬೇಕು. ಈಗ 3 ಮತ್ತು 6ರ ಲಸ ನೀವು ನೋಡಿದರೆ, ಈಗ 3 ಮತ್ತು 6ರ ಲಸ 6 ಆಗುತ್ತೆ. ಆದ್ದರಿಂದ ಸಮೀಕರಣದ ಎರಡೂ ಕಡೆ 6ರಿಂದ ಗುಣಿಸಿರಿ ಅಂತ ಇದೆ. ನೀವು ಏನಾಗುತ್ತೆ ಅಂದರೆ, ಸಮೀಕರಣದ ಎರಡೂ ಕಡೆ 6ರಿಂದ ಗುಣಿಸಿದಾಗ ಇಲ್ಲಿ RHSL ಇರೋ 6 ಈ ತೋರಿಸ್ತಿದ್ದೀನಲ್ಲ ಬಾಣದ ಗುರುತಿಂದ, ಆ 6 ಕ್ಯಾನ್ಸಲ್ ಆಗುತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಪದವನ್ನು ನಾವು 6ರಿಂದ ಗುಣಿಸಬೇಕು. ಈಗ ನೋಡೋಣ ಯಾವ ರೀತಿಯಾಗಿ ಅವರು ಗುಣಿಸಿದ್ದಾರೆ. ಮೊದಲ ಪದದಲ್ಲಿ 6ರಿಂದ ಗುಣಿಸಿದ್ದಾರೆ, ಎರಡನೇ ಪದ 6ರಿಂದ ಗುಣಿಸಿದ್ದಾರೆ, ಮೂರನೇ ಪದವನ್ನು 6ರಿಂದ, RHSL 6ರಿಂದ ಗುಣಿಸಿದ್ದಾರೆ. ಈ ರೀತಿಯಾಗಿ ಎಲ್ಲ ಪದಗಳನ್ನು 6ರಿಂದ ಗುಣಿಸಿದ್ದಾರೆ ಮತ್ತು ಸರಳ ರೂಪಕ್ಕೆ ತಂದಿದ್ದಾರೆ. ಸರಳ ರೂಪ ಅಂದರೆ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 3 1 3 2, ಆಮೇಲೆ 6 ಗುಣಿಸು 1 6 ಆಗುತ್ತೆ. ಆಮೇಲೆ ಇಲ್ಲಿ 6 RHSL 6 ಮತ್ತು 6 ಕ್ಯಾನ್ಸಲ್ ಆಗುತ್ತೆ. ಈ ರೀತಿಯಾಗಿ ಸಮೀಕರಣವನ್ನು ಸರಳ ರೂಪಕ್ಕೆ ತಂದಿದ್ದಾರೆ. ಇಲ್ಲಿ ಸಮೀಕರಣವನ್ನು ಸರಳ ರೂಪಕ್ಕೆ ತೆಗೆದುಕೊಂಡು ಬಂದು ಆಮೇಲೆ ಏನು ಮಾಡಿದ್ದಾರೆ, ಇಲ್ಲಿ 2 × 6x + 1 + 6 = x - 3 ಇದನ್ನು ಅವರು ಸುಲಭ ಮಾಡಿದ್ದಾರೆ. ಸುಲಭ ಯಾವ ರೀತಿಯಾಗಿ ಮಾಡಿದ್ದಾರೆ, 6 2 12x, ಆಮೇಲೆ 2 + 2 2 ಗುಣಿಸು 1 2 ಈ ರೀತಿಯಾಗಿ ಸುಲಭ ಮಾಡಿಕೊಂಡಿದ್ದಾರೆ. ಆಮೇಲೆ ನಿಮಗೆ ಈ ಹಿಂದಿನ ನನ್ನ ಲೆಕ್ಕಗಳಲ್ಲಿ ತಿಳಿಸಿರುವಂತೆ ಚರಾಕ್ಷರಗಳನ್ನು ಒಂದು ಕಡೆ ಬರುವ ಹಾಗೆ ಮಾಡ್ಕೋಬೇಕು, ಆಮೇಲೆ ಸಂಖ್ಯೆಗಳನ್ನು ಇನ್ನೊಂದು ಕಡೆ ಬರುವ ಹಾಗೆ ಮಾಡ್ಕೋಬೇಕು. ಚರಾಕ್ಷರಗಳ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ಇಲ್ಲಿ ನಾನು ಬರೀತೀನಿ, ಪ್ಲಸ್ ಇದ್ದರೆ RHSಗೆ ಹೋದರೆ ಇದು ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ RHSಗೆ ಹೋದರೆ ಪ್ಲಸ್ ಆಗುತ್ತೆ, ಗುಣಾಕಾರ ಇದ್ದರೆ ಭಾಗಾಕಾರ ಆಗುತ್ತೆ. ಅದೇ ರೀತಿ ಭಾಗಾಕಾರ ಯಾವುದಾದ್ರೂ ಇದ್ದರೆ RHSಗೆ ಹೋಗಬೇಕಾದ್ರೆ ಗುಣಾಕಾರ ಆಗುತ್ತೆ. ಆಮೇಲೆ ಇದು ಉಲ್ಟಾ ಅಂದರೆ RHSಯಿಂದ LHSಗೆ ಹೋಗಬೇಕಾದ್ರೂ ಅದೇ ರೀತಿ ಬದಲಾವಣೆ ಆಗುತ್ತೆ. ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಈ ರೀತಿಯಾಗಿ ಬದಲಾವಣೆಗಳು ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ. ಈ ಉದಾಹರಣೆಯಲ್ಲಿ 12x - x + 8 = -3, 12x - x 11x + 8 + 8 ಅವರು RHSಗೆ ತೆಗೆದುಕೊಂಡು ಹೋದಾಗ -8 ಆಗುತ್ತೆ. -3 - 8 -3 - 8 -11 11x = -11 x -1 xನ ಬೆಲೆ ಏನಾಯಿತು -1. ಈ ಉತ್ತರವನ್ನು ತಾಳೆ ಪರೀಕ್ಷೆ ಮಾಡ್ಬೋದು. ಪರೀಕ್ಷೆ ಯಾವ ರೀತಿ ಅಂದರೆ, ಬಂದಂಥ ಉತ್ತರವನ್ನು x -1 ಕೊಟ್ಟಿರತಕ್ಕಂಥ ಸಮೀಕರಣದಲ್ಲಿ ಹಾಕಬೇಕು. ಇಲ್ಲಿ -1 ಹಾಕಿದ್ದಾರೆ. ಅದೇ ರೀತಿ x + 1 ಇದೆಯಲ್ಲ, ಅಲ್ಲಿ xನ ಬೆಲೆಯನ್ನು ತುಂಬಿದ್ದಾರೆ. ಈ ರೀತಿಯಾಗಿ xನ ಬೆಲೆಯನ್ನು ತುಂಬಿದಾಗ ಸಮೀಕರಣದ ಬಲಭಾಗ ಹಾಗೂ ಎಡಭಾಗಗಳು ಸಮವಾಗಿ ಬರಬೇಕು. ಇಲ್ಲಿ ಎಡಭಾಗಕ್ಕೆ ಏನು ಬಂತು, -2/3 ಬಂದಿದೆ. ಸಮೀಕರಣದ ಬಲಭಾಗಕ್ಕೆ ನೀವು ಬಿಡಿಸಿದರೆ -2/3. RHS = LHS, ಆದ್ದರಿಂದ ಎರಡೂ ಕಡೆ ಸಮನಾಗಿದೆ, ಬಂದಂಥ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಬಿಡಿಸಿರಿ ಅಂತ ಹೇಳಿದ್ದಾರೆ. 5x - 2 × 2x - 7 = 2 × 3x - 1 + 7/2 ಈ ಅವನ್ನಗಳನ್ನು ಬಿಡಿಸಿದರೆ ಸಮೀಕರಣದ ಎಡಭಾಗದಲ್ಲಿ ನಮಗೇನು ಸಿಗುತ್ತೆ, 5x ಇದನ್ನು ಗುಣಾಕಾರ ಮಾಡಿದ್ದಾರೆ. -2 × 2x -2 × -7 -× -7 ಆಗುತ್ತೆ. ಆದ್ದರಿಂದ -2 × -7 + 14 ಈ ರೀತಿಯಾಗಿ ಇಲ್ಲಿ ನಮಗೆ ಸುಲಭ ರೂಪಕ್ಕೆ ತಂದಿದ್ದಾರೆ. ಆಮೇಲೆ 5x - 4x ಏನಾಗುತ್ತೆ, x + 14
ಬಲಭಾಗವನ್ನು ಏನು ಮಾಡಿದ್ದಾರೆ ಅದೇ ರೀತಿಯಾಗಿ ಸುಲಭ ರೂಪಕ್ಕೆ ತಂದಿದ್ದಾರೆ. 2 × 3x 2 × -1 2 × 3x 6x ಆಗುತ್ತೆ. 2 × -1 -2 ಆಗುತ್ತೆ ಪ್ಲಸ್ 7/2. ಇದನ್ನು ಇನ್ನೂ ಸುಲಭ ರೂಪಕ್ಕೆ ತಂದರೆ ಇವೆರಡನ್ನು ಬಿಡಿಸ್ಕೋಬೋದು. ಇವೆರಡನ್ನು ನಾವು ಬಿಡಿಸ್ಬೋದು. ಅದನ್ನು ನಾವು ಸುಲಭ ರೂಪಕ್ಕೆ ತಗೊಂಡು ಬಂದರೆ ಏನಾಗುತ್ತೆ 6x + 3/2. ಈ ರೀತಿಯಾಗಿ ಬಲಭಾಗವನ್ನು ಸುಲಭ ರೂಪಕ್ಕೆ ತಂದಿದ್ದಾರೆ. ಈಗ ಸಮೀಕರಣ ಎಷ್ಟು ಸುಲಭ ಆಗಿದೆ ಅಂದರೆ x + 14 = 6x + 3/2. ಚರಾಕ್ಷರಗಳನ್ನು ಒಂದು ಕಡೆ ತೆಗೆದುಕೊಂಡು ಹೋಗಬೇಕು. ಇಲ್ಲೇನು ಮಾಡಿದ್ದಾರೆ ಅಂದರೆ ಈ ಎಕ್ಸನ್ನು RHSಗೆ ತೆಗೆದುಕೊಂಡು ಹೋಗಿದ್ದಾರೆ. x ಇದೆ, RHS ಹೋದರೆ -x ಆಗುತ್ತೆ. 6x - x ಏನಾಗುತ್ತೆ 5x ಆಗುತ್ತೆ. ಆಮೇಲೆ ಈ 3/2ನ LHSಗೆ ತೆಗೆದುಕೊಂಡು ಬಂದಿದ್ದಾರೆ. LHSಗೆ ಬಂದರೆ -3/2 ಆಗುತ್ತೆ. 5x = 14 - 3/2 = 5x. ಇದನ್ನು ಬಿಡಿಸಿದರೆ ಇಲ್ಲಿ ಲಸ 2 ಆಗುತ್ತೆ. ಸೊ 14 2 28, ಆಮೇಲೆ -3 25/2 = 5x. ಈಗ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾದ್ರಿಂದ ಎಕ್ಸನ್ನು LHSಗೆ ಅಂದರೆ ಈ 5x = 25/2 ಆಯಿತು. ಸೊ x = 25/2 × 1/5. ಇದನ್ನು ನೀವು ಸುಲಭ ಮಾಡಿದರೆ ಎಕ್ಸ್ನ ಬೆಲೆ ಏನು ಬರುತ್ತೆ 5/2. ಎಕ್ಸ್ನ ಬೆಲೆ ಏನು ಬಂತು 5/2. ಆದ್ದರಿಂದ ಕೊಟ್ಟಂತಹ ಸಮೀಕರಣಕ್ಕೆ ಪರಿಹಾರ ಏನಂದರೆ ಎಕ್ಸ್ನ ಬೆಲೆ x = 5/2. ಈಗ ಈ ಬೆಲೆಯನ್ನು ಸಮೀಕರಣದ ಎರಡೂ ಕಡೆ ಹಾಕಿ ಪರೀಕ್ಷೆ ಮಾಡಬೇಕು. ಯಾವ ರೀತಿಯಾಗಿ x = 5/2 ಏನಿದೆ ಅದನ್ನು ಎಡಭಾಗಕ್ಕೆ ಹಾಕಬೇಕು. ಎಡಭಾಗದಲ್ಲಿ ನಮಗೆ ಸಮೀಕರಣ ಏನಿತ್ತು 5x - 2 × 2x - 7 ಇಲ್ಲಿ ಹಾಕಿ ತೋರಿಸಿದ್ದಾರೆ. ಎಡಭಾಗದಲ್ಲಿ 5/2ನ ಬೆಲೆಯನ್ನು ಹಾಕಿದ್ದಾರೆ. ಆಮೇಲೆ ಇದನ್ನು ಸುಲಭ ಮಾಡಿದರೆ ನಿಮಗೆ ಏನು ಬರುತ್ತೆ, ನೀವು ಇದನ್ನು ನೋಡಿ ಈ ಉದಾಹರಣೆಯನ್ನು ನೋಡಿ ಸುಲಭ ಮಾಡ್ಕೊತಾ ಹೋಗಬೇಕು. ಆವಾಗ ನಿಮಗೆ 33/2 ಬರುತ್ತೆ ಎಡಭಾಗದಲ್ಲಿ. ಆಮೇಲೆ ಬಲಭಾಗವನ್ನು ನೀವು ನೋಡೋಕ್ಕೆ ಹೋದರೆ ಬಲಭಾಗದಲ್ಲಿ ಏನಿದೆ ನಮ್ಮ ಸಮೀಕರಣದಲ್ಲಿ ಬಲಭಾಗದಲ್ಲಿ 2 × 3x - 1 + 7/2. ಇದನ್ನು ಬಲಭಾಗದಲ್ಲಿ ಎಕ್ಸ್ನ ಬೆಲೆ ಹಾಕಿದ್ದಾರೆ. ಎಕ್ಸ್ನ ಬೆಲೆ ಏನಿದೆ 5/2. ಎಕ್ಸ್ನ ಬೆಲೆ 5/2 ಇದೆ. ಇದನ್ನು ಹಾಕಿ ನೀವು ಸುಲಭ ಮಾಡಿದರೆ ನಿಮ್ಮ ಉತ್ತರ ಏನು ಬರುತ್ತೆ 33/2. ಇಲ್ಲಿಯೂ 33/2 ಬರುತ್ತೆ. ಈ ರೀತಿಯಾಗಿ ನೀವು ಗಮನಿಸಿದರೆ LHSಲ್ಲೂ ಸಹ 33/2 ಬರುತ್ತೆ. ಅದೇ ರೀತಿ RHSಲ್ಲಿ ಸಹ 33/2 ಬರುತ್ತೆ. ಆದ್ದರಿಂದ ಬಂದಂತಹ ಉತ್ತರ ಕೊಟ್ಟ ಸಮೀಕರಣಕ್ಕೆ ಸರಿಯಾಗಿ ತಾಳೆಯಾಗುತ್ತೆ. ಇನ್ನು ಇಲ್ಲಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿರಿ ಅಂತ 3.5 ಅಭ್ಯಾಸ ಇದೆ. ಈ 3.5 ಅಭ್ಯಾಸವನ್ನು ನಾವು ಈಗ ನೋಡೋಣ. 1 by 1 10 ಲೆಕ್ಕಗಳಿವೆ. 10 ಲೆಕ್ಕಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಮೊದಲನೆಯ ಲೆಕ್ಕ x/2 minus 1/5 is equal to x/3 plus 1/4. ಇದು ಮೊದಲ ಲೆಕ್ಕ. ಇಲ್ಲಿ ಎರಡೂ ಕಡೆ ಇಂದ ಯಾವ ಸಂಖ್ಯೆಯಿಂದ ಗುಣಿಸಬೇಕು. ಈಗ ನಾವು ನೋಡಿದರೆ ಎರಡೂ ಕಡೆ ಯಾವ ಸಂಖ್ಯೆಯಿಂದ ಗುಣಿಸಬೇಕು. ನಾನು ಈ ವಿಡಿಯೋ ಮೊದಲಿನಲ್ಲಿ ಶುರುವಾತಿನಲ್ಲಿ ಹೇಳಿದ್ದೆ, ನಾವು ಯಾವ ಸಂಖ್ಯೆಯಿಂದ ಗುಣಿಸಬೇಕು ಅಂತ ನಿಮಗೆ ಪ್ರಶ್ನೆ ಬಂದರೆ ಇಲ್ಲಿ ಛೇದದಲ್ಲಿರುವಂಥ ಸಂಖ್ಯೆಗಳನ್ನು ನೀವು ಗಮನಿಸಬೇಕು. 2, 5, 3, 4 ಈ ಸಂಖ್ಯೆಗಳ ಲಸ ಏನು ಬರುತ್ತೋ ಆ ಸಂಖ್ಯೆಯಿಂದ ನೀವು ಗುಣಿಸಬೇಕು. ಈಗ 2, 5, 3 ಮತ್ತು 2 ಇವುಗಳ ಲಸ ಏನು ಬರುತ್ತೆ ಅದನ್ನು ನೋಡಬೇಕು. ಸರಿನಾ? ಈಗ ನೋಡಿ, ನಾನಿಲ್ಲಿ ಬಿಡಿಸಿ ತೋರಿಸಿದ್ದೇನೆ. ಲಸ 2, 5, 3, 4 ಅಂದರೆ 2, 5, 3, 4ರ ಲಸವನ್ನು ಇಲ್ಲಿ ನಾನು ಕಂಡುಹಿಡಿದಿದ್ದೇನೆ. ಮೊದಲು 2ಅನ್ನು ತೆಗೆದುಕೊಂಡಿದ್ದೇನೆ. 2 ಒಂದಲೇ ಬರುತ್ತೆ. ಆಮೇಲೆ 5 ಅದೇ ರೀತಿ ಉಳಿಯುತ್ತೆ. 3 ಹಾಗೆ ಉಳಿಯುತ್ತೆ. ಆಮೇಲೆ 2 2 4. ಆಮೇಲೆ 5ಅನ್ನು ತೆಗೆದುಕೊಂಡಿದ್ದೇನೆ. 5 ಒಂದಲೇ ಇಲ್ಲಿ 5 ಬರುತ್ತೆ. 3 ಅದೇ ರೀತಿ ಉಳಿಯುತ್ತೆ. 2 ಅದೇ ರೀತಿ ಉಳಿಯುತ್ತೆ. ಆಮೇಲೆ 3 ತೆಗೆದುಕೊಂಡಿದ್ದೇನೆ. 3
ಇಲ್ಲಿ 3 ಒಂದಲೇ 3 ಆಗುತ್ತೆ, 2 ಅದೇ ರೀತಿ ಉಳಿಯುತ್ತೆ. 2 ತೆಗೆದುಕೊಂಡಿದ್ದೇನೆ, 1 2 1 ಅದೇ ರೀತಿ, 1 ಅದೇ ರೀತಿ, 2 ಒಂದಲೇ 2. ಈ ರೀತಿಯಾಗಿ ಲಸ ಏನಾಗುತ್ತೆ 2 × 5 × 3 × 2 2 × 5 × 3 × 2 60 ಆಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಎರಡೂ ಕಡೆ 60ರಿಂದ ಗುಣಿಸಬೇಕು. ಈಗ ಪದಗಳನ್ನು 60ರಿಂದ ಗುಣಿಸ್ತಾ ಹೋಗೋಣ. ಮೊದಲು ಇಲ್ಲಿ x/2 × 60 -1/5 × 60 x/3 × 60 +1/4 × 60. ಈ ರೀತಿಯಾಗಿ ನಾವು ಇಲ್ಲಿ ಗುಣಾಕಾರನ ಮಾಡಿದ್ದೇವೆ. ಈಗ ಇದು ಸುಲಭ ರೂಪಕ್ಕೆ ತೆಗೆದುಕೊಂಡು ಬರೋದಾದರೆ ಇಲ್ಲಿ 2 1s ಹೋಗುತ್ತೆ, 2 30s. ಆಮೇಲೆ ಎರಡನೇ ಪದ 5 1s 5 1 5 12 12 ಇರುತ್ತಲ್ವ. ಸೊ 5 1 5 12 ಅಥವಾ 5 1 5 ಹೋಗುತ್ತೆ ಮೊದಲು, ಆಮೇಲೆ 1 ಉಳಿಯುತ್ತೆ, 1 0 10 ಆಗುತ್ತೆ, 5 2 10, ಅದರಿಂದ 12 x/3 × 60 ಇದೆ. ಇಲ್ಲಿ 3 1 3 20, ಆಮೇಲೆ ಇಲ್ಲಿ 4 1 4 1 4, ಆಮೇಲೆ 2 ಉಳಿಯುತ್ತೆ, 2 ಮತ್ತು ಈ 0 20 ಆಗುತ್ತೆ, 20 ಅಂದರೆ 4 5 20, ಆದ್ದರಿಂದ 15. ಇದನ್ನು ನಾವು ಸುಲಭ ಮಾಡಿಕೊಂಡ್ರೆ x × 30x ಆಗುತ್ತೆ. ಆಮೇಲೆ ಇಲ್ಲಿ -12, ಆಮೇಲೆ ಇಲ್ಲಿ 20x, RHS ಅಲ್ಲಿ 20x, ಆಮೇಲೆ ಇದು +15. ಈ ರೀತಿಯಾಗಿ ನಮ್ಮ ಸಮೀಕರಣ ಏನಾಯಿತು, 30x - 12 = 20x + 15. ಈಗ ನಾವೇನು ಮಾಡಬೇಕು, ಈಗ ಇಲ್ಲಿಗೆ ಬಂದ್ವಿ. ಈಗ ಏನು ಮಾಡಬೇಕು, ಎಕ್ಸ್ ಚರಾಕ್ಷರವುಳ್ಳ ಪದಗಳನ್ನು ಒಂದು ಕಡೆ ಮಾಡ್ಕೋಬೇಕು, ಸಂಖ್ಯೆಗಳನ್ನು ಇನ್ನೊಂದು ಕಡೆ ಮಾಡ್ಕೋಬೇಕು. ಈ 20xನ್ನು ಈ ಸೈಡ್ ಹೋದರೆ ಪ್ಲಸ್ ಇದೆ, ಮೈನಸ್ ಆಗುತ್ತೆ, 30 - 20x. ಅದೇ ರೀತಿ ಈ -12 RHSಗೆ ಹೋದರೆ +12 ಆಗುತ್ತೆ, ಅಂದರೆ 15 + 12 15 + 12 15 + 12 ಏನಾಗುತ್ತೆ 27. ಆಮೇಲೆ 30x - 20x ಮಾಡಿದರೆ ಏನಾಗುತ್ತೆ 10x 10x. ಈಗ ನಾವು ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕಾದ್ರಿಂದ ಎಕ್ಸನ್ನು ನಾನೇನು ಮಾಡ್ತೀನಿ, RHSಗೆ ತೊಗೊಂಡು ಹೋಗ್ತೀನಿ. RHSಗೆ ತೊಗೊಂಡು ಹೋದರೆ ನನಗೆ 10 ಭಾಗಾಕಾರದಲ್ಲಿ ಇದು, ಎಕ್ಸಲ್ಲಿ ಇದು ಗುಣಾಕಾರ ಇದೆ ಅಲ್ವಾ, ಅದರಿಂದ RHSಗೆ ಹೋದರೆ ಅದು ಭಾಗಾಕಾರ ಆಗುತ್ತೆ. x = 27/10. ಈ ರೀತಿಯಾಗಿ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಯಬಹುದು. ಇಲ್ಲಿ ಎಕ್ಸ್ನ ಬೆಲೆ ಕೆಳಗಿನ ರೇಖಾತ್ಮಕ ಸಮೀಕರಣಗಳು ಬಿಡಿಸಿರಿ ಅಂದಿದ್ದಾರೆ. ಇಲ್ಲಿ ಬಂದಂಥ ಸಮೀಕರಣ ಬೆಲೆಗಳನ್ನು ನೀವು ಸಮೀಕರಣದಲ್ಲಿ ಹಾಕಿ ತಾಳೆಯನ್ನು ಸಹ ನೋಡ್ತಾ ಹೋಗ್ಬೋದು. ಈ ಎಕ್ಸ್ನ ಬೆಲೆಯನ್ನು ಹಾಕಿ ಸಮೀಕರಣ ತಾಳೆಯನ್ನು ನೋಡ್ಬೋದು. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ n/2 - 3n/4 + 5n/6 = 21. ನೀವು ಇಲ್ಲಿ ಗಮನಿಸಿದರೆ ನಿಮಗೆ ಏನು ಗಮನಿಸಬೇಕು, ನಾನು ಹೇಳಿದ ಪ್ರಕಾರ ಛೇದದಲ್ಲಿ 2 ಇದೆ, 4 ಇದೆ, 6 ಇದೆ. ಆದ್ದರಿಂದ 2 4 6ರ ಲಸವನ್ನು ಇಲ್ಲಿ ನಾನು ಕಂಡುಹಿಡಿದಿದ್ದೇನೆ. 2 4 6ರ ಲಸ ಮೊದಲು 2 ತೆಗೆದುಕೊಂಡಿದ್ದೇನೆ, 2 1 2 2 2 3, ಆಮೇಲೆ ಮತ್ತೆ 2 ತೊಗೊಂಡಿದ್ದೇನೆ, 2 1 2 1 2 3, ಮತ್ತೆ 3 ತೊಗೊಂಡ್ಕೊಂಡಿದ್ದೆ, 1 ಹಾಗೆ ಉಳಿತೆ, 3 1. ಈ ರೀತಿಯಾಗಿ ಲಸ ಏನು ಬರುತ್ತೆ ಅಂದರೆ 2 × 2 × 3 2 2 4 4 3 12 ಲಸ 12 ಬಂತು. ಆದ್ದರಿಂದ ಏನು ಮಾಡಬೇಕು, ಎರಡೂ ಕಡೆ ಎಷ್ಟರಿಂದ ಗುಣಿಸ್ಬೇಕು, 12ರಿಂದ ಗುಣಿಸ್ಬೇಕು. ಇಲ್ಲಿ ಏನು ಮಾಡಿದ್ದೀವಿ, ಪ್ರತಿಯೊಂದು ಪದವನ್ನು 12ರಿಂದ ಗುಣಿಸಲಾಗಿದೆ. n/2 × 12 n/2 × 12 -3n/4 × 12 ಎರಡನೇ ಪದ. ಮೂರನೇ ಪದ 5n/6 ಡಿವೈಡೆಡ್ ಇಂಟು 5n/6 × 12 RHS ಅಲ್ಲಿ ಏನಿದೆ 21 × 12. ಈಗ ನೀವು ಈ ಸಮೀಕರಣ ಸುಲಭ ಮಾಡ್ಬೋದು. ಯಾವ ರೀತಿಯಾಗಿ ಅಂದರೆ ಇಲ್ಲಿ ಛೇದದಲ್ಲಿ 2 ಇದೆ, 2 1 2 6, ಆಮೇಲೆ ಇಲ್ಲಿ 4 1 4 3, ಆಮೇಲೆ ಇಲ್ಲಿ 6 1 6 2 12. ಈ 21 × 12 ಅದೇ ರೀತಿ ಇಡೋಣ, ಮುಂದೆ ಅದು ನಮಗೆ ಈಸಿ ಆಗುತ್ತೆ.
ಈಗ ಏನು ಮಾಡಬೇಕು, n ಇಂಟು 6 n ಆಗುತ್ತೆ, -3n ಇಂಟು 3 -9n ಆಗುತ್ತೆ, ಪ್ಲಸ್ 5n ಇಂಟು 2 10n ಆಗುತ್ತೆ. ಈಗ ಎಲ್ಲ n ಚರಾಕ್ಷರವುಳ್ಳ ಪದಗಳು ಒಂದು ಕಡೆ ಇದೆ. ಈಗ ಇದನ್ನು ನಾವು ಸುಲಭ ಮಾಡ್ಕೋಬೇಕು. 6n ಮೈನಸ್ 9n ಏನಾಗುತ್ತೆ, -3n ಪ್ಲಸ್ 10n ಅಂದರೆ 10n ಮೈನಸ್ 3n, 10 ಮೈನಸ್ 3 7 ಅಲ್ವಾ. ಸೊ ಏನಾಗುತ್ತೆ 7n. ಈ ರೀತಿಯಾಗಿಯೂ ಮಾಡ್ಬೋದು. ಅಥವಾ ನೀವೇನು ಮಾಡ್ಬೋದು, ಮೊದಲು ಧನ ಚಿಹ್ನೆಯುಳ್ಳ ಸಂಖ್ಯೆಗಳನ್ನು ಕೂಡಿಸ್ಬೋದು. 10 6 16 -9 16 -9 7. ಈ ರೀತಿಯಾಗಿ ಏನು ಬರುತ್ತೆ ಇಲ್ಲಿ 7n. ಈ ರೀತಿಯಾಗಿ ಏನು ಬರುತ್ತೆ 7n ಈಸ್ ಈಕ್ವಲ್ ಟು 21 ಇಂಟು 12. ಈಗ ಎನ್ನ ಬೆಲೆ ಬೇಕಾಗಿರೋದ್ರಿಂದ ಈ 7 ಏನಿದೆ RHSಗೆ ಹೋಗುತ್ತೆ. RHSಗೆ ಹೋಗಬೇಕಾದ್ರೆ ಏನಾಗುತ್ತೆ, ಭಾಗಾಕಾರವಾಗಿ ಹೋಗುತ್ತೆ. ಆಮೇಲೆ ಇಲ್ಲಿ ನಾವು ಸುಲಭ ಮಾಡ್ಬೋದು. 7 1 7 3 ಆಮೇಲೆ ಇಲ್ಲಿ 3 × 12 3 × 12 ಏನು ಬರುತ್ತೆ 36. ಆದ್ದರಿಂದ ಎನ್ನ ಬೆಲೆ ಏನಾಗುತ್ತೆ 36. ನಿಮಗೆ ಈ ಉದಾಹರಣೆಯಲ್ಲಿ ನಾನು ಏನು ಮಾಡ್ತೀನಿ, ಬಂದಂಥ ಉತ್ತರ ಸರಿಯೋ ತಪ್ಪೋ ಅಂತ ಚೆಕ್ ಮಾಡಿ ನೋಡೋಣ. ಬಂದಂಥ ಉತ್ತರ ಮಕ್ಕಳೇ, ಇಲ್ಲಿ ನಮ್ಮ ಉತ್ತರ 36 ಬಂತು, 36 ಬಂತು. ಈಗ ಇದನ್ನು ನಾವು ಪರೀಕ್ಷೆಯನ್ನು ಸಹ ಮಾಡಿ ನೋಡ್ಬೋದು. ಯಾವ ರೀತಿಯಾಗಿ ಪರೀಕ್ಷೆ ಅಂದರೆ, ಈ ಬಂದಿರತಕ್ಕಂತಹ ಉತ್ತರವನ್ನು ಎನ್ನ ಬೆಲೆಯಲ್ಲಿ ಹಾಕ್ತಾ ಹೋಗಬೇಕು. ನಾನು ಅದನ್ನು ಇಲ್ಲಿ ಮಾಡಿ ತೋರಿಸಲು ಪ್ರಯತ್ನಿಸುತ್ತೇನೆ. LHS ಏನಾಗಿದೆ ಅಂದರೆ, ಈಗ ನಮ್ಮದು LHS ಇಲ್ಲಿ ನೀವು ನೋಡ್ತಾ ಹೋದರೆ n/2 n/2 ಅಂದರೆ ಎನ್ನ ಬೆಲೆ 36/2 36 divided by 2 minus 3n. ಇಲ್ಲಿ ನಾನು ಬರೆಯಲು ಪ್ರಯತ್ನಿಸುತ್ತಿರುವೆ, ಕೆಲವು ಅಡಚಣೆಗಳುಂಟಾಯಿತು, ಕ್ಷಮಿಸಿ. n/2 ಅಂದರೆ 36 divided by 2 36 divided by 2 ಆಮೇಲೆ -3n -3 ಇಂಟು ಎನ್ನ ಬೆಲೆ ಏನಿದೆ 36 ಇಂಟು ಇದೆ ಡಿವೈಡೆಡ್ ಬೈ 4 ಪ್ಲಸ್ 5n. ಎನ್ನ ಬೆಲೆ ಏನಿದೆ ಮಕ್ಕಳೇ 36 ಡಿವೈಡೆಡ್ ಬೈ 6. ಇದನ್ನು ನಾವು ಸುಲಭ ಮಾಡ್ಕೊಳ್ಳೋಣ. 2 1 2 2 6 1 ಉಳಿಯುತ್ತೆ. 1 6 16 16 ಅಂದರೆ 18 ಆಗುತ್ತೆ. ಆಮೇಲೆ ಇಲ್ಲಿ 4 1 4 9 9 3 27 ಆಗುತ್ತೆ, -27. ಇಲ್ಲೊಂದು 6 1 6 6 ಇದನ್ನು ನಾವು ಸುಲಭ ಮಾಡಿದರೆ ಏನು ಬಂತು ನಮಗೆ 18 -27 ಪ್ಲಸ್ 6 5 ಏನಾಗುತ್ತೆ ಇಲ್ಲಿ 30. ನೀವು ಇದನ್ನು ಸುಲಭ ಮಾಡಿಕೊಂಡ್ರೆ 18 -27 -9 ಆಗುತ್ತೆ. -9 ಪ್ಲಸ್ 30 ಪ್ಲಸ್ 30 30 -9 ಏನಾಗುತ್ತೆ 30 -9 21. ಇದು LHS 21, RHS ಏನಿದೆ 21. ಆದ್ದರಿಂದ ಬಂದಂತಹ ಉತ್ತರ 36 ಈ ಸಮೀಕರಣಕ್ಕೆ ಸರಿಯಾಗಿ ಹೊಂದುತ್ತದೆ. ಆದ್ದರಿಂದ ನಾವು ಬಿಡಿಸಿರತಕ್ಕಂತಹ ಲೆಕ್ಕ ಸರಿಯಾಗಿದೆ. ಈ ರೀತಿಯಾಗಿ ನಾವು ಇಂತಹ ಲೆಕ್ಕಗಳನ್ನು ಸಮೀಕರಣವನ್ನು ಬಿಡಿಸಬೇಕು. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ x+7. ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. x+7 ಮೈನಸ್ 8x/3 = 17/6 - 5x/2.
ಈ ರೀತಿಯಾಗಿ ಸಮೀಕರಣವನ್ನು ಕೊಟ್ಟಿದ್ದಾರೆ. ನಾನಿಲ್ಲಿ ಹಿಂದೆ ಹೇಳಿರೋ ಮಾಹಿತಿ ಪ್ರಕಾರ ಏನು ಮಾಡಬೇಕು, ಛೇದ ಏನಿದೆ ನೋಡ್ಕೋಬೇಕು. ಛೇದ ಏನಿದೆ 3, 6, 2 ಇದೆ. 3, 6, 2 ಇವುಗಳ ಲಸವನ್ನು ಕಂಡುಹಿಡಿಯೋಣ. 3, 6 ಮತ್ತು 2, 3 ಮತ್ತು 6ರ ಲಸ ಇಲ್ಲಿ ಕಂಡುಹಿಡಿಯಲಾಗಿದೆ. 2 ಒಂದಲೇ ತೆಗೆದುಕೊಂಡಿದ್ದೇವೆ. ಆಮೇಲೆ 3 ಅದೇ ರೀತಿ ಇದೆ. 2 3 6. ಆಮೇಲೆ 3 ತೆಗೆದುಕೊಂಡಿದ್ದೇವೆ. 1ಕ್ಕೆ 1 ಬರುತ್ತೆ. 3 1 3, 3 1 3. ಲಸ ಏನಾಯಿತು? 2 3 6. ಲಸ 6 ಆಯಿತು. ಆದ್ದರಿಂದ ಏನು ಮಾಡಬೇಕು, ಎರಡೂ ಕಡೆ 6ರಿಂದ ಗುಣಿಸಬೇಕು. ಇಲ್ಲಿ ಎರಡೂ ಕಡೆ 6ರಿಂದ ಗುಣಿಸ್ಬೇಕಾದ್ರೆ ಮೊದಲ ಪದ 6 ಇಂಟು ಎಕ್ಸ್, ಎರಡನೇ ಪದ 7 ಇಂಟು 6 ಮೈನಸ್ 8x/3 ಇಂಟು 6 ಮಾಡಿದಾಗಿದೆ. ಪ್ರತಿ ಪದವನ್ನು 6ರಿಂದ ಗುಣಿಸಬೇಕು. 17/6 ಇಂಟು 6 ಮಾಡಲಾಗಿದೆ. ಮೈನಸ್ 5x/2 ಇಂಟು 6 ಮಾಡಲಾಗಿದೆ. ಆಮೇಲೆ ಏನು ಮಾಡಿದ್ದೀವಿ, ಇಲ್ಲಿ ಎಲ್ಲೆಲ್ಲಿ ನಾವು ಸರಳ ಮಾಡ್ಬೋದು ಅದನ್ನು ಮಾಡ್ತಾ ಹೋಗೋಣ. ಇಲ್ಲಿ ನಾವು 3 1 3 2 6. ಆಮೇಲೆ ಇಲ್ಲಿ 6 ಮತ್ತು 6 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 1 2 3 6. ಇದನ್ನು ನಾವು ಸುಲಭ ಮಾಡ್ತಾ ಹೋದರೆ 6 × 6 6x, 6 7 42. ಆಮೇಲೆ 8 2 -16x, ಇದು 17. ಅದೇ ರೀತಿಯಾಗಿ ಉಳಿಯುತ್ತೆ 17. ಮೈನಸ್ ಇಲ್ಲಿ -5x ಇಂಟು 3 15x. ಈ ರೀತಿಯಾಗಿ ಸಮೀಕರಣದ ಸರಳ ರೂಪ ಏನಂತ ಬರುತ್ತೆ, 6x + 42. 42 ಯಾವುದು ಅಂದರೆ ಈ 6 7 42 42. ಆಮೇಲೆ 8x -8x ಇಂಟು 2 16 -16x is equal to 17 - 15x. 15x ಅಂದರೆ ಈ ಪದಗಳ ಗುಣಾಕಾರ. ಈಗ ಏನು ಮಾಡಬೇಕು, ಎಲ್ಲ ಎಕ್ಸ್ ಚರಾಕ್ಷರಗಳನ್ನು ಒಂದು ಕಡೆ ಮಾಡ್ಕೋಬೇಕು. 6x ಅದೇ ರೀತಿ ಇಟ್ಕೊಂಡು ಈ 16x ಅನ್ನು ಸಹ ಅದೇ ರೀತಿ ಇಟ್ಟು -15x ಅನ್ನು LHSಗೆ ತೆಗೆದುಕೊಂಡು ಬಂದರೆ +15x ಆಗುತ್ತೆ. ಆಮೇಲೆ ಏನಾಗುತ್ತೆ, ಇಲ್ಲಿ 6 ಮೊದಲ ಧನ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ. ಇಲ್ಲಿ 6xಗೆ ಪ್ಲಸ್ ಇರುತ್ತೆ. ಈ 6x + 15x 16 15 ಎಷ್ಟಾಗುತ್ತೆ, 21. 21ರಲ್ಲಿ 16 ಹೋದರೆ 6 ಓಕೆ. ಇಲ್ಲಿ ಏನಾಗುತ್ತೆ, 6x ಅದೇ ರೀತಿ ಬರುತ್ತೆ. -16x ಆಮೇಲೆ ಈ +15x -6x ಇಲ್ಲಿ ಏನಾಗಿದೆ ಅಂದರೆ 6x -16x 6x -16x + 15x is equal to 17 - 42. ಈ ರೀತಿಯಾಗಿ ಇಲ್ಲಿ ಬಂದಿದೆ. ಈಗ ನೀವು ಇಲ್ಲಿ ನೋಡೋಕ್ಕೆ ಹೋದರೆ 6x + 15 21 ಆಗುತ್ತೆ. 21 - 16 5x. ಸೊ 5x is equal to ನಮಗೆ 17 - 42. ಇಲ್ಲಿ ದೊಡ್ಡ ಸಂಖ್ಯೆ 42. 42ರಲ್ಲಿ 17 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ, 25. ಆಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ, ಮೈನಸ್. ಆದ್ದರಿಂದ ಇಲ್ಲಿ ಮೈನಸ್ಸನ್ನು ಇಡಲಾಗಿದೆ. ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾದ್ರೆ ಇಲ್ಲೇನು 5 ಏನಾಗುತ್ತೆ, ಇದಕ್ಕೆ ಹೋಗುತ್ತೆ, RHSಗೆ ಹೋದರೆ 5 ಭಾಗಾಕಾರ ಆಗುತ್ತೆ. 5 1 5 25. ಸೊ ಎಕ್ಸ್ನ ಬೆಲೆ ಏನು ಬಂತು ಮಕ್ಕಳೇ, ಎಕ್ಸ್ನ ಬೆಲೆ -25. ಈ ರೀತಿಯಾಗಿ ನಾವು ಈ ಲೆಕ್ಕವನ್ನು ಬಿಡಿಸಬಹುದು. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ 4ನೇ ಲೆಕ್ಕ. ಇದು x - 5 / 3 is equal to x - 3 / 5. ಇದನ್ನು ನಾವು ಎರಡು ರೀತಿ ಮಾಡ್ಬೋದು. ಒಂದು, ನಮ್ಮ ಈಗ ಈ ರೀತಿ ಹಿಂದಿನ ಲೆಕ್ಕಗಳನ್ನು ಹೇಗೆ ಮಾಡಿದ್ವಿ ಅದೇ ರೀತಿಯಾಗಿ ಛೇದಗಳಲ್ಲಿ ಲಸವನ್ನು ಕಂಡುಹಿಡಿದು ಆ ಲಸ ಬಂದಂಥ ಉತ್ತರವನ್ನು ಎರಡೂ ಕಡೆ ಗುಣಿಸಬೇಕು. ಇನ್ನೊಂದು ರೀತಿ ಯಾವ ರೀತಿ ಅಂದರೆ ಅಡ್ಡ ಗುಣಾಕಾರ ಮಾಡಬೇಕು. ದಿಂದ ಅಡ್ಡ ಗುಣಾಕಾರ. ಅಡ್ಡ ಗುಣಾಕಾರ ಅಂದರೆ ಏನಂತ ಸಿಂಪಲ್ಲಾಗಿ ಹೇಳ್ತೀನಿ. ಈ ಇದು 5 ಇದೆ ಅಲ್ಲ, RHSL 5 ಗುಣಿಸು x - 5 ಆಗುತ್ತೆ. ಆಮೇಲೆ 3 ಗುಣಿಸು
ಎಕ್ಸ್ ಮೈನಸ್ 3 ಇದು ಅಡ್ಡ ಗುಣಾಕಾರ. ಇದು ಸುಲಭವಾಗಿದೆ. ಅಂದರೆ ಈ 5 ಏನಿದೆ ಆರ್ ಎಚ್ ಎಸ್ ಎಲ್ ಸೈಡಲ್ಲಿ ಅದು ಎಲ್ ಎಚ್ ಎಸ್ಸಿಗೆ ಹೋಗಬೇಕಾದ್ರೆ ಗುಣಿಸು ಆಗುತ್ತೆ. ಆಮೇಲೆ ಇಲ್ಲಿ 3 ಏನಿದೆ ಅದು ಆರ್ ಎಚ್ ಎಸ್ಸಿಗೆ ಹೋಗಬೇಕಾದ್ರೆ ಗುಣಿಸು ಆಗುತ್ತೆ. ಇದೇ ಅಡ್ಡ ಗುಣಾಕಾರ. ಈಗ ನಾವು ಏನು ಮಾಡೋಣ, ಯೂಶ್ವಲ್ ಆಗಿ ಹೇಗೆ ಮಾಡ್ತಿದ್ದೀವಿ ಹಾಗೆ ಈ ಲೆಕ್ಕವನ್ನು ಮಾಡಿ ನೋಡೋಣ. ಯೂಶ್ವಲ್ ಆಗಿ ಹೇಗೆ ಮಾಡ್ತಿದ್ವಿ, ಛೇದದ ಲಸ 3 ಮತ್ತು 5ರ ಲಸ 3 ಮತ್ತು 5ರ ಲಸ 3 ಗುಣಿಸು 5 ಆಗುತ್ತೆ. ಯಾಕಂದರೆ ಇವು ಎರಡು ಯಾವುದೇ ಮಗ್ಗಿಯಲ್ಲಿಲ್ಲ, ಅದರಿಂದ ಲಸ ಏನಾಯಿತು 15. ಆದ್ದರಿಂದ ಎರಡೂ ಕಡೆ 15ರಿಂದ ಗುಣಿಸಬೇಕು. ಇಲ್ಲಿ ಮೊದಲ ಪದವನ್ನು 15ರಿಂದ ಗುಣಿಸಲಾಗಿದೆ, ಎರಡನೇ ಪದವನ್ನು 15ರಿಂದ ಗುಣಿಸಲಾಗಿದೆ. ಇನ್ನು ಸುಲಭ ಯಾವ ರೀತಿಯಾಗಿ ಆಗುತ್ತೆ, 3 ಒಂದಲೇ 3 5ಲೇ 15 ಆಗುತ್ತೆ. ಆಮೇಲೆ 5 ಒಂದಲೇ 5 3ಲೇ 15. ಆಮೇಲೆ ಮಕ್ಕಳೇ ನೀವು ಇಲ್ಲಿ ಗಮನಿಸಿದರೆ ಇಲ್ಲಿ ಗುಣಿಸು 5 ಎಕ್ಸ್ ಮೈನಸ್ 5 ಗುಣಿಸು 3 ಆಗಿದೆ. ಅಂದರೆ ಯಾವ ರೀತಿ ಮಾಡಿದರೂ ಅಡ್ಡ ಗುಣಾಕಾರನೇ ಆಗುತ್ತೆ. ಸೊ ಈಗ ಏನು ಮಾಡಿದ್ದಾರೆ, ಇಲ್ಲಿ ಸುಲಭ ಮಾಡಿದ್ದಾರೆ. ಎಕ್ಸ್ ಇಂಟು 5 ಮೈನಸ್ 5 ಇಂಟು 5. ಅದೇ ರೀತಿ ಆರ್ ಎಚ್ ಎಸ್ ಅಲ್ಲಿ ಎಕ್ಸ್ ಇಂಟು 3 ಮೈನಸ್ 3 ಇಂಟು 3. ಇದನ್ನು ಸುಲಭ ಮಾಡಿದರೆ 5x ಮೈನಸ್ 25 ಈಸ್ ಈಕ್ವಲ್ ಟು 3x ಮೈನಸ್ 9. ಈಗ ಚರಾಕ್ಷರ ಪದಗಳನ್ನು ಒಂದು ಕಡೆ ಮಾಡ್ಕೊಂಡಿದ್ದಾರೆ. 5x ಮೈನಸ್ 3x, ಈ 3x ಏನಿದೆ ಈ 3x ಆರ್ ಎಚ್ ಎಸ್ಸಿಗೆ ಎಲ್ ಎಚ್ ಎಸ್ಸಿಗೆ ಬರಬೇಕಾದ್ರೆ ಮೈನಸ್ 3x ಆಗುತ್ತೆ. ಆಮೇಲೆ ಈ ಪ್ಲಸ್ ಮೈನಸ್ 25 ಏನಿದೆ ಅದು ಆರ್ ಎಚ್ ಎಸ್ಸಿಗೆ ಹೋಗಬೇಕಾದ್ರೆ ಪ್ಲಸ್ 25 ಆಗುತ್ತೆ. 25 ಮೈನಸ್ 9. 5x ಮೈನಸ್ 3x 2x ಆಗುತ್ತೆ. 25 ಮೈನಸ್ 9 ಏನಾಗುತ್ತೆ 16 ಆಗುತ್ತೆ. ಇದನ್ನು ನೀವು ಸುಲಭ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 2 ಒಂದಲೇ 2 ಎಂಟ್ಲೆ 2 ಎಂಟ್ಲೆ 16. ನೀವು ಇದನ್ನು ತಾಳೆ ಸಹ ಮಾಡ್ಬೋದು. ಹೇಗೆ, ಈಗ ಈ ಕೊಟ್ಟಿರ್ತಕ್ಕಂತಹ ಸಮೀಕರಣವನ್ನು ಇಲ್ಲಿ ಗಮನಿಸೋಣ. ಎಕ್ಸ್ ಮೈನಸ್ 3 ಇದೆ, ಎಕ್ಸ್ನ ಬೆಲೆ ಏನು ಬಂತು 8 ಮೈನಸ್ 3 ಡಿವೈಡೆಡ್ ಬೈ 3 ಅಂತ ಇದೆ. ಅದೇ ರೀತಿ ಆರ್ ಎಚ್ ಎಸ್ ಅಲ್ಲಿ ಏನಿದೆ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ 5. ಎಕ್ಸ್ನ ಬೆಲೆ ಏನು ಬಂತು 8 ಮೈನಸ್ 3 ಡಿವೈಡೆಡ್ ಬೈ 5. ಇದನ್ನು ನೀವು ಸುಲಭ ಮಾಡಿದರೆ 8 ಮೈನಸ್ 3 5 ಆಗುತ್ತೆ. 5/3 ಇಲ್ಲಾಗುತ್ತೆ. ಆಮೇಲೆ ಆರ್ ಎಚ್ ಎಸ್ ಅಲ್ಲಿ ಸಹ ಏನಾಗುತ್ತೆ 5/3. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಆದ್ದರಿಂದ ನಮ್ಮ ಬಂದ ಉತ್ತರ ಸರಿಯಾಗಿದೆ. ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನು ಬಿಡಿಸಬಹುದು. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ 5ನೇ ಲೆಕ್ಕ. 5ನೇ ಲೆಕ್ಕದಲ್ಲಿ 3t ಮೈನಸ್ 2 ಡಿವೈಡೆಡ್ ಬೈ 4 ಮೈನಸ್ 2t ಪ್ಲಸ್ 3 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 2/3 ಮೈನಸ್ ಟಿ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಿದರೆ ಮಕ್ಕಳೇ ಛೇದದಲ್ಲಿ 4 3 3 ಇದೆ. ಸೊ 4 3ರ ಲಸ ಏನಾಗುತ್ತೆ, ಇವು ಎರಡು ಒಂದೇ ಮಗ್ಗಿಯಲ್ಲಿ ಯಾವುದೇ ಮಗ್ಗಿಯಲ್ಲಿ ಇಲ್ಲ. 4 ಮತ್ತು 3 ಯಾವುದು ಒಂದು ಸಾಮಾನ್ಯ ಮಗ್ಗಿಯಲ್ಲಿ ಇಲ್ಲ. ಆದ್ದರಿಂದ ಇವುಗಳ ಲಸ ಏನಾಗಿರುತ್ತೆ ಸಾಮಾನ್ಯವಾಗಿ ಇವುಗಳ ಗುಣಾಕಾರ. 4 3ಲೇ 12, 12ರಿಂದ ಗುಣಿಸಬೇಕು. ಎರಡೂ ಕಡೆ 12ರಿಂದ ಗುಣಿಸಬೇಕು. ಎರಡೂ ಕಡೆ ಅಂದರೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ನ ಎರಡೂ ಕಡೆ 12ರಿಂದ ಗುಣಿಸಬೇಕು. ಇಲ್ಲಿ ಮೊದಲ ಪದವನ್ನು 12ರಿಂದ ಗುಣಿಸಲಾಗಿದೆ, ಎರಡನೇ ಪದವನ್ನು 12ರಿಂದ ಗುಣಿಸಲಾಗಿದೆ. ಆರ್ ಎಚ್ ಎಸ್ ಅಲ್ಲಿ 12ರಿಂದ ಮೊದಲ ಪದವನ್ನು ಗುಣಿಸಲಾಗಿದೆ ಮತ್ತು ಇಲ್ಲಿ ಎರಡನೇ ಪದವನ್ನು ಗುಣಿಸಲಾಗಿದೆ. ಸುಲಭವನ್ನು ಮಾಡ್ಬೋದು. 4 ಒಂದಲೇ 4 3ಲೇ 12, 3 ಒಂದಲೇ 3 4ಲೇ 12, 3 ಒಂದಲೇ 3 4ಲೇ 12, 3 ಒಂದಲೇ 3 4ಲೇ 12. ಇಲ್ಲಿ ಟಿ ಇಂಟು ಮೈನಸ್ ಟಿ ಇಂಟು 12 ಮೈನಸ್ 12t. ಇದನ್ನು ನೀವು ಸುಲಭ ಮಾಡ್ತಾ ಹೋದರೆ ಈ 3 ಇಂಟು ಈ ಪದ ಆಗುತ್ತೆ. ಅದೇ ರೀತಿ 4 ಇಂಟು ಈ ಪದ ಆಗುತ್ತೆ. ಆಮೇಲೆ 4 ಇಂಟು 2 ಆಗುತ್ತೆ. ಇದು 12 ಇಂಟು ಮೈನಸ್ ಟಿ ಆಗುತ್ತೆ. ಇದನ್ನು ನೀವು ಸುಲಭ ಮಾಡಿದರೆ 3 ಇಂಟು 3t ಮೈನಸ್ 2 ಮೈನಸ್ 4 ಇಂಟು 2t ಪ್ಲಸ್ 3 ಈಸ್ ಈಕ್ವಲ್ ಟು 8 ಮೈನಸ್ 12t. 8 ಮೈನಸ್ 12t. ಈಗ ಇಲ್ಲಿ ಮುಂದೆ ಸುಲಭ ಯಾವ ರೀತಿ ಆಗುತ್ತೆ, 3 ಇಂಟು 3t 9t ಆಗುತ್ತೆ. 3 ಇಂಟು ಮೈನಸ್ 2 ಮೈನಸ್ 6 ಆಗುತ್ತೆ. ಮೈನಸ್ 4 ಇಂಟು 2t ಮೈನಸ್ 8t ಆಗುತ್ತೆ. ಮೈನಸ್ 4 ಇಂಟು 3 ಏನಾಗುತ್ತೆ ಮೈನಸ್ 12 ಆಗುತ್ತೆ. ಈಸ್ ಈಕ್ವಲ್ ಟು 8 ಮೈನಸ್ 12t. ಈಗ ಟಿ ಪದಗಳನ್ನು ಒಂದು ಕಡೆ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಈ 9t ಮತ್ತು 9t ಮೈನಸ್ 8t ಏನಾಗುತ್ತೆ ಅಂದರೆ 1t ಆಗುತ್ತೆ. ಅಂದರೆ 1t ಆಗುತ್ತೆ. ಪ್ಲಸ್
ಈ -12t ಎಲ್ ಎಚ್ ಎಸ್ಸಿಗೆ ತೆಗೆದುಕೊಂಡು ಬಂದರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. T1t + 12t ಏನಾಗುತ್ತೆ 13t ಎಲ್ ಎಚ್ ಎಸ್ಸಲ್ಲಿ. ಅದೇ ರೀತಿ ಈ ಸಂಖ್ಯೆಗಳನ್ನು ನಾವು ಆರ್ ಎಚ್ ಎಸ್ಸಿಗೆ ತೆಗೆದುಕೊಂಡು ಹೋದರೆ -6 +6 ಆಗುತ್ತೆ. ಆಮೇಲೆ ಈ -12 +12 ಆಗುತ್ತೆ. ಈ ರೀತಿಯಾಗಿ 8 + 6 + 12 8 + 6 + 12 8 6 14 14 + 12 26 13t = 13t = 26. ಟಿನ ಬೆಲೆ ಕಂಡುಹಿಡಬೇಕಾದ್ರೆ 13 ಆರ್ ಎಚ್ ಎಸ್ಸಿಗೆ ಹೋಗೋದು ಭಾಗಾಕಾರ ಆಗುತ್ತೆ. 13 1 13 2. ಸೊ ಟಿನ ಬೆಲೆ ಏನಾಯಿತು t = 2. ಟಿನ ಬೆಲೆಯನ್ನು ಈಗ ನಾವು ಕಂಡುಹಿಡಿದಿದ್ದೇವೆ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ ಇಲ್ಲಿ ನೀವು ಗಮನಿಸಬೇಕು -m - 1/2 -m - 2/3. ಇಲ್ಲಿ ನೀವು ಗಮನಿಸಿದರೆ ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಎರಡೂ ಕಡೆ ಮೈನಸ್ ಇರೋದ್ರಿಂದ ಇವನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡಿದರೆ ನಮಗೆ ಮುಂದೆ ಸುಲಭ ಆಗುತ್ತೆ. ಅಂದರೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಲ್ಲಿ ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ನಮಗೇನು ಉಳಿತು m - 1/2 m - 2/3. ಈಗ ನಾವು ಮೊದಲ ಎರಡು ರೀತಿಯಾಗಿ ಮಾಡ್ಬೋದು. ಒಂದು ಅಡ್ಡ ಗುಣಾಕಾರ, ಈ ರೀತಿಯಾಗಿ ಅಡ್ಡ ಗುಣಾಕಾರ ಮಾಡ್ಬೋದು, ಅಥವಾ ನಮ್ಮ ಮೊದಲನೇ ರೀತಿಯ ಎರಡು ಕಡೆ 6ರಿಂದ ಗುಣಿಸ್ಬೋದು. 6ರಿಂದ 2 ಏನಕ್ಕೆ ಅಂತಂದರೆ ಇಲ್ಲಿ ನೀವು ಗಮನಿಸಬೇಕು 2 ಮತ್ತು 3 ಇದೆ. 2 ಮತ್ತು 3ಯ ಲಸ ಏನಾಗುತ್ತೆ 6. ಎರಡೂ ಕಡೆ 6ರಿಂದ ಗುಣಿಸಿದಾಗ ಮೊದಲ ಪದವನ್ನು 6ರಿಂದ ಗುಣಿಸಿದ್ದಾರೆ. ಎಲ್ ಎಚ್ ಎಸ್ ಅಲ್ಲಿ ಮತ್ತು ಆರ್ ಎಚ್ ಎಸ್ ಅಲ್ಲಿ ಸಹ 6ರಿಂದ ಗುಣಿಸಲಾಗಿದೆ. ಈಗ ಏನಾಗುತ್ತೆ 2 1 2 3 ಇಲ್ಲಿ 2 1 2 3 3 1 3 2 ಅಂದರೆ 3 × m - 1 = 2 × m - 2. ಇದನ್ನು ಸುಲಭ ಮಾಡಿದರೆ 3m ಆಮೇಲೆ -3 ಅದೇ ರೀತಿ 2m -4 ಈಗ ನೀವು ಈ ಪದವನ್ನು ಇಲ್ಲಿ ಬಂದಿದೆ. m ಪದಗಳನ್ನು ಒಂದು ಕಡೆ ಮಾಡ್ಕೊಂಡಿದ್ದಾರೆ. m ಪದಗಳನ್ನು ಒಂದು ಕಡೆ ಅಂದರೆ 2m ಇದ್ದಿದ್ದು ಈ ಸೈಡ್ ಹೋದರೆ ಮೈನಸ್ ಆಗುತ್ತೆ. ಅದೇ ರೀತಿ -3 ಇದ್ದಿದ್ದು ಆರ್ ಎಚ್ ಎಸ್ಗೆ ಹೋದರೆ +3 ಆಗುತ್ತೆ. 3m - 2m ಏನಾಗುತ್ತೆ m. 3 - 4 -1. ಆದ್ದರಿಂದ mನ ಬೆಲೆ -1. ಈ ರೀತಿಯಾಗಿ 6ನೇ ಲೆಕ್ಕವನ್ನು ನಾವು ಬಿಡಿಸಬಹುದು. 6 ಲೆಕ್ಕಗಳು ಮುಗಿದಿದ್ದಾವೆ. ಇನ್ನು 4 ಲೆಕ್ಕಗಳನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ. ಮುಂದಿನ 4 ಲೆಕ್ಕಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡಿ ಬಿಡುತ್ತೇನೆ. ಏಕೆಂದರೆ ಇದು ವಿಡಿಯೋ ಲೆಂಗ್ತ್ ದೊಡ್ಡದಾಗೋದ್ರಿಂದ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಈ ಮುಂದಿನ 4 ಲೆಕ್ಕಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ. ಅಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಬೆಲ್ ಐಕಾನ್ ಇರುತ್ತೆ. ಸಬ್ಸ್ಕ್ರೈಬ್ ಅಂತ ಒಂದು ಬೆಲ್ ಐಕಾನ್, ಈ ರೀತಿ ಒಂದು ಬೆಲ್ ಐಕಾನ್ ಇರುತ್ತೆ. ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋವನ್ನು ನಿಮ್ಮ ಎಲ್ಲ ಗೆಳತಿಯರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.